ಈ ದೇಶದ ಇತಿಹಾಸ ಹೇಳುತ್ತೆ. ರಾಜರ ಆಳ್ವಿಕೆಯ ಸಂದರ್ಭದಿಂದಲೂ ಕೂಡ ಎಲ್ಲ ಹಿಂದೂ ರಾಜರ ಅಥವಾ ಮರಾಠ ರಾಜರ, ನಿಜಾಮರ ಎಲ್ಲರ ಅಥವಾ ನಮ್ಮ ಒಡೆಯರ್ ಇದರಲ್ಲೂ ಕೂಡ ಅಷ್ಟೇ, ಡೈನಸ್ಟಿನಲ್ಲೂ ಕೂಡ ಅಷ್ಟೇ, ಎಲ್ಲ ಸಮುದಾಯಗಳ ರೆಪ್ರೆಸೆಂಟೇಟಿವ್ಸ್ಗಳು ಅವರ ಮಂತ್ರಿಮಂಡಲದಲ್ಲಿ ಇರ್ತಾ ಇದ್ರು. ಅದು ಈ ನೆಲದ ಸೌಹಾರ್ದತೆಯನ್ನ ತೋರಿಸುತ್ತೆ. ಇಂಥ ಒಂದು ಪರಂಪರೆಯನ್ನ ನಿಮ್ಮ ಯಾವುದೋ ತೆವಲುಗಳಿಗೋಸ್ಕರ, ನಿಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋಕ್ಕೋಸ್ಕರ ಹಾಳು ಮಾಡಬೇಡಿ ಅನ್ನೋದೇ ಯಾವಾಗ್ಲೂ ನನ್ನ ವಾದ. ಈ ವಾದವನ್ನ ಹೇಳ್ತೀನಿ ಅಂತಲೇ ಕೆಲವರಿಗೆ ಹೊಟ್ಟೆ ಉರಿ, ಕಣ್ಣುರಿ ಎಲ್ಲ ಶುರುವಾಗಿರುತ್ತೆ. ತಣ್ಣಗಿರಿ ಅಂದ್ರೆ ಇರಬಾರ್ದು ಅಂತ ಬಯಸೋರು ಇರ್ತಾರಲ್ಲ, ಅಂಥವ್ರಿಗೆಲ್ಲ ಉರಿ ಖಂಡಿತವಾಗ್ಲೂ ಆಗುತ್ತೆ ಅಲ್ಲ. ಮುಂಚೆ ಮಾನ್ಯ ಪ್ರಧಾನಮಂತ್ರಿಗಳು, ನಮ್ಮ ಪ್ರಧಾನಮಂತ್ರಿಗಳು ಎಷ್ಟು ಮುಸಲ್ಮಾನರ ಪರವಾಗಿದ್ದಾರೆ, ಎಷ್ಟು ಲಿಂಚಿಂಗ್ಗಳ ವಿರುದ್ಧ ಧ್ವನಿ ಎತ್ತಿದ್ದಾರೆ ಅಂತ ನೋಡಿದ್ರೆ 0, 0. ಮುಸಲ್ಮಾನರ ಮೇಲೆ ಹಲ್ಲೆಗಳಾದಾಗ ಧ್ವನಿ ಎತ್ತಲಿಲ್ಲ.